ಅವ್ರಿಗೆ ಈ ಒಂದು ಶೀತದ ಅಲರ್ಜಿ ಎಷ್ಟು ಅಂತಂದರೆ ಅವ್ರಿಗೆ ಸೀನುಗಳು ಪ್ರತಿ ಕ್ಷಣ ಅವರು ಏನೋ ಎಷ್ಟು ಸಫರ್ ಮಾಡ್ತಾ ಇದ್ರು ಅಂದರೆ ಜೊತೆಯಲ್ಲಿ ಈ ಕಿವಿ, ಈ ಇಯರ್ ಲೋಬ್, ಓಕೆ, ಹೆಬ್ಬೆರಳು, ಓಕೆ, ಕಾಲು ಹೆಬ್ಬೆರಳು, ಓಕೆ, ಇವನ್ನ ಚೆನ್ನಾಗಿ ಮಸಾಜ್ ಥರ ಮಾಡುವಂಥದ್ದು. ಓಕೆ. ಏನೆಲ್ಲ ಅಲರ್ಜಿಗಳಿರ್ತವೆ ಸರ್ ಜನರಲಿ? ಸರ್, ಸ್ಕಿನ್ ಅಲರ್ಜಿ, ರೆಸ್ಪಿರೇಟರಿ ಅಲರ್ಜಿ, ಓಕೆ, ಮೇನ್ ಆಗಿರುವಂಥವು ಅಂದರೆ ಉಸಿರಾಟದ್ದು. ಇನ್ನೂ ಊಟನೇ ಮಾಡಿಲ್ಲ ಅವ್ರ ಪಾಪ, ಅವ್ರದ್ದು ಹಿಂಗೆ ಏನೋ ಬರ್ತಾನೆ ಇರೋದು. ಗ್ಯಾಸ್ಟ್ರಿಕ್ ನರ್ವ್ ಸೆಂಟರ್ಸ್, ನಮ್ಮ ಹೊಟ್ಟೆ ಸೆಂಟರ್ ಇದು ಅಲರ್ಜಿ ಸೆಂಟರ್ನ ನಾವು ಪ್ರೆಸರೈಸ್ ಮಾಡಿದ್ದಾಗ ತಕ್ಷಣ ಕಡಿಮೆ ಆಗಿದೆ. ಅದೊಂದು ಇಲ್ಲಿ ಹೆಬ್ಬೆಟ್ಟು. ಯಾರೇ ಆಗಲಿ ಅಲರ್ಜಿ ಇರೋರು ಜಾಸ್ತಿ ನೀರು ಕುಡಿಯೋಕೆ ಹೇಳ್ರಿ. ಬರುತ್ತೆ, ಇದೆಲ್ಲ ಮುಲಾಜೆ ಇಲ್ಲ. ಈ ಭಾನುವಾರ ಶನಿವಾರ ರಜೆಗಳಿದ್ದಾಗ ಜಾಸ್ತಿ ಕುಡಿದು ನೋಡ್ರಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ BHMS ಡಾಕ್ಟರ್ ಮತ್ತು ಯೋಗಾನಲ್ಲಿ ಡಿಪ್ಲೊಮಾ ಮಾಡಿರುವಂಥ, ಸೈಕಾಲಜಿಯಲ್ಲಿ PG ಡಿಪ್ಲೊಮಾ ಮಾಡಿರುವಂಥ ಮತ್ತು ಡ್ರಗ್ಲೆಸ್ ಥೆರಪಿಯ ಕ್ವಾಲಿಫೈಡ್ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಸುಬ್ಬಯ್ಯ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಇವತ್ತು ನಾನು ಈ ಒಂದು ಅಲರ್ಜಿಗಳ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಾನು ಬಹುಶಃ ಅಲರ್ಜಿ ಅವ್ರನ್ನ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಯಾಕೆಂದರೆ ಅದನ್ನು ಹೆಂಗೆ ಅಂದರೆ ಅದು ಎಷ್ಟು ಸಫರ್ ಮಾಡ್ತಿರ್ತಾರೆ ಅಂದರೆ, ಒಬ್ಬರ ಜೊತೆ ಹೋಗ್ತಾ ಇದ್ದೆ ಸರ್ ನಾನು, ಬಳ್ಳಾರಿಗೆ ಹೋಗಿದ್ದೆ. ಅವರು ಒಂದು ತುಂಬ ಹೈ ಪೊಸಿಷನಲ್ಲಿದ್ದರು, ಒಂದು ಫ್ಯಾಕ್ಟ್ರಿ ಓನರ್ ಅವ್ರು ಬೇಸಿಕಲಿ. ಅವ್ರಿಗೆ ಈ ಒಂದು ಶೀತದ ಅಲರ್ಜಿ ಎಷ್ಟು ಅಂತಂದರೆ ಅವ್ರಿಗೆ ಸೀನುಗಳು ಪ್ರತಿ ಕ್ಷಣ ಅವರು ಏನೋ ಎಷ್ಟು ಸಫರ್ ಮಾಡ್ತಾಯಿದ್ರು ಅಂದರೆ, ನನಗೆ ಪಾಪ ಇವ್ರು ಯಾಕಪ್ಪ ಹಿಂಗೆ ಎಷ್ಟು ಕಷ್ಟಪಡ್ತಾರೆ, ಏನಪ್ಪ ಇದಕ್ಕೆ ಅಂತ. ಆ ಥರ ಕೆಲವೊಬ್ಬರು ಈ ಬಟ್ಟೆಗಳು ಏನಾದರೂ ಹಿಂಗೆ ಜಾಡಿಸ್ಬಿಟ್ರೆ ಅವ್ರಿಗೆ ಇರೋಕ್ಕಾಗಲ್ಲ ಅಲ್ಲಿ. ಆ ಥರ ಕೆಲವರು ಹೊರಗಡೆ ಬಂದರೆ ಶೀತ ಆಗುತ್ತೆ. ಈ ಥರ ಕೆಲವ್ರಿಗೆ ಸ್ಕಿನ್ ಅಲರ್ಜಿ. ಈ ಅಲರ್ಜಿಗಳ ಪ್ರಪಂಚನೇ ಒಂದು ಬೇರೆ ಥರದ್ದು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಸರ್, ಅಲರ್ಜಿ ಅಂದ ತಕ್ಷಣ ಫಸ್ಟ್ ನಾನೇ ಪೇಷಂಟ್. ಓಕೆ. ನನಗೂ ನಾನು ಹೋಮಿಯೋಪತಿ ಮೆಡಿಸಿನ್ ಓದುವಾಗ 8 ಗಂಟೆ ಒಳಗಡೆ ಬೆಡ್ಶೀಟ್ ತೆಗೆದ್ರೆ 80 ಸೀನು 100 ಸೀನು, ತಲೆನಿಂದ ಹಿಂಗೆ ಶೇಕ್ ಆಗುವಂಥದ್ದು, ತಲೆನೋವು ಅನ್ಬ್ಯಾರಬಲ್. ನಮ್ಮ ಪ್ರೊಫೆಸರೇ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಸ್ವಲ್ಪ ಕಡಿಮೆ ಆಗಿದೆ, ಪೂರ್ಣವಾಗಿ ವಾಸಿ ಆಗಿಲ್ಲ. ಆವಾಗ ನಮ್ಮ ಫ್ರೆಂಡ್ ಒಬ್ಬರು ಯೋಗ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿದರು. ಓಕೆ. ಅಲ್ಲಿ ನಾನು ಅಂಟ್ಕೊಂಡಿರೋದು ನಮ್ಮ ಯೋಗ. ಓಹೋ, ಹೌದಾ? ತಕ್ಷಣ ನನಗೆ ಒಂದು ವಾರ 10 ದಿನ ಒಳಗಡೆ ಇಲ್ಲಿರೋ ರೀತಿಯಲ್ಲಿ ಆಯಿತು ಸರ್. ಹೌದಾ ಸರ್? ಅಯ್ಯೋ, ಅದನ್ನು ನಾನು ಅದಕ್ಕೋಸ್ಕರ ನನ್ನ ಯೋಗ ಮಾಸ್ಟರ್ನ ಇವತ್ತಿಗೂ ನನ್ನ ಪ್ರಥಮ ಗುರುವು ಅಂತ ಹೇಳೋದಕ್ಕೂ ಇಂಜರಿಗೆ ಇಲ್ಲ. ಯಾವುದು ಮಾಡಿದ್ದು ಸರ್ ಅದಕ್ಕೆ ನೀವು? ವಾಟ್ ಯೋಗ ಪ್ರಾಕ್ಟೀಸ್? ಸ್ಟಾರ್ಟಿಂಗ್ನಲ್ಲಿ ಏನು ಅಂತ ಹೇಳಿದ್ರೆ ಅನುಲೋಮ ವಿಲೋಮ, ಭಸ್ತ್ರಿಕಾ, ಕಪಾಲಭಾತಿ, ಇವು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ. ಅದು ಒಂದು ವಾರದಲ್ಲಿ ನಾನು ಏನು ಕಲಿಬೋದೋ ಕಲ್ತಿದ್ದೀನಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನನಗೆ ಯಾಕಂತೇಳಿದ್ರೆ ಇದರಿಂದ ಆಚೆ ಬಂದರೆ ಸಾಕಪ್ಪ ಅಂತೇಳಿ. ಕರೆಕ್ಟ್. ಮೆದುಳೆಲ್ಲನೂ ಶೇಕ್ ಆಗಂಗೆ ನನ್ನ ತಲೆ ಅದು ಮೆದುಳೆಲ್ಲಿ ಆಚೆ ಬರುತ್ತೋ ಅನ್ನೋ ರೀತಿಯಲ್ಲಿ ಹಿಂಗೆ ಇಟ್ಕೊಳ್ತಾ ಇದ್ದೆ ಕೆಲವು ಸತಿ. ಹಾಚಿ 80 ಅದು ಒಂದು ದಿನ ಕೌಂಟ್ ಮಾಡಿ ನನ್ನ ಫ್ರೆಂಡು, ನೀನು ಅದು ಖಂಡಿತವಾಗಿ ನನ್ನ ರೂಮ್ನಲ್ಲಿ ಬೇಡ ರೀ ಅಂತೇಳಿ. ಯಾಕಂದ್ರೆ ನಮ್ಮ ಹಾಸ್ಟೆಲ್ನಲ್ಲೆಲ್ಲ ಕ್ಲೋಸ್ ಫ್ರೆಂಡ್ಸ್ ಇದ್ದಿದ್ದರಿಂದ ಹಂಗಲ್ಲ, ಇದು ಎದ್ದೊಳ್ಳೇಬೇಡಿ 8 ಗಂಟೆವರೆಗೂ. ನನಗೂ ಆಗಲ್ಲ, ನಾನು ಅದು ಚಿಕ್ಕ ವಯಸ್ಸಿನಿಂದ ಬೇಗ ಎದ್ದಿಡೋವಂಥದ್ದು. ಶೀತಕಾಲ ಬಂದ ತಕ್ಷಣ ಇವು ರೆಡಿ ಆಗೋದು. ಹೆಂಗೆ ಇದನ್ನು ನಾನು ಬರಬೇಕು ಅಂತೇಳಿ ಹಿಂಗೆ ಮಾಡಿದ್ದಾಗ ಫಸ್ಟ್ ನನ್ನ ಮೇಲೆ ನಾನು ಇಲ್ಲಿ ಪಾಯಿಂಟ್ಸ್ ಆಕು ಪ್ರೆಷರ್ ಪ್ರಕಾರ ಇಲ್ಲಿ ಎರಡನೇದು ಬಂದು ಇಲ್ಲಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಓಕೆ. ಒಂದು 100 ಟೈಮ್ಸ್ ಮಾಡಿ ಅಂತ ಹೇಳಿದ್ರು. ಯಾಕಂದ್ರೆ ನನ್ನ ಸಿವಿಯಾರಿಟಿ ಹಂಗಿತ್ತು. ಜೊತೆಯಲ್ಲಿ ಈ ಕಿವಿ, ಈ ಇಯರ್ ಲೋಬ್, ಹೆಬ್ಬೆರಳು, ಕಾಲು ಹೆಬ್ಬೆರಳು, ಇವನ್ನ ಚೆನ್ನಾಗಿ ಮಸಾಜ್ ಥರ ಮಾಡುವಂಥದ್ದು. ಮಾಡಿದ ತಕ್ಷಣ ನನಗೂ ಆ ಕ್ಷಣದಲ್ಲೇ, ಈಗ ಮಾಮೂಲಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಸೈನೋಸೈಟಿಸ್, ಮೂಗಿನ ಈ ಎಪಿಥೀಲಿಯಲ್ ಸೆಲ್ ಅಂತೇಳಿ ಒಂದು ಕವರ್ ಇರುತ್ತೆ, ಅದು ಊತ ಬಂದಾಗ ಸೈನೋಸೈಟಿಸ್ ಆಗುತ್ತೆ.
ಆ ಸೈನೋಸೈಟಿಸು ಈ ಅಲರ್ಜಿ ಬರೋದಕ್ಕೆ ಮುಖ್ಯವಾದ ಕಾರಣ ಅಂತೇಳಿ. ಸೈನೋಸೈಟಿಸ್ ಇಲ್ಲ ಅಂದ್ರೂ ಕೆಲವ್ರಿಗೂ ಪೋಲಾನ್ಸ್, ಈ ನಮ್ಮ ತಾವು ಹೇಳ್ದಂಗೆ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಬರುತ್ತೆ. ಈಗ ನಾವು ತುಮಕೂರು ಬಿಟ್ಟರೆ ಇಲ್ಲ, ಈ ಕಡೆ ನಮ್ಮ ಹೊಸೂರು ಬಿಟ್ಟರೆ ಇಲ್ಲ, ಕನಕಪುರ ಬಿಟ್ಟರೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಡೆನ್ಸಿಟಿ, ಪೊಲಾನ್ ಡೆನ್ಸಿಟಿ ಜಾಸ್ತಿ. ಗಿಡ ಮರಗಳಿಂದ ಬರುವಂಥ ಹೂವು ತುದಿಗಳು, ಆ ರೇಣುಗಳು ಇರುತ್ತೆ. ಅವು ಬಂದಾಗ ಡಸ್ಟ್ ಅಲರ್ಜಿ, ಪೆಟ್ರೋಲ್ ಅಲರ್ಜಿ, ಈಗೆಲ್ಲ ಅಲರ್ಜಿಗಳು ಇಲ್ಲಿ ಸ್ಟಾಕ್ ಆಗಿದೆ ಬೆಂಗಳೂರು. ಇದೇ ಹಬ್ ಆಫ್ ಅಲರ್ಜಿ ಅಂತಲೂ ಬೆಂಗಳೂರು ನಾವು ಕರೀಬೋದು. ಎಲೆಕ್ಟ್ರಾನಿಕ್ ಸಿಟಿ, ಸೈಬರ್ ಸಿಟಿ ಏನೇನೋ ಹೇಳ್ತಾರೆ, ಅದ್ರ ಜೊತೆಯಲ್ಲಿ ಅಲರ್ಜಿ ಸಿಟಿ ಅಂತಲೂ ಧಾರಾಳವಾಗಿ ಹೇಳ್ಬೋದು. ಇದನ್ನು ನಾವು ಕಂಟ್ರೋಲ್ ಮಾಡಿಕೊಂಡದ್ದು ತುಂಬ ಸುಲಭ, ಸರಳವಾಗಿ ಅಂತ ಹೇಳಿದ್ರೆ ಪ್ರಾಣಾಯಾಮಗಳು, ಆಕ್ಯುಪ್ರೆಷರ್, ಹಿಪ್ನೋಸಿಸ್. ಇದನ್ನು ಕನಿಷ್ಠ ಪಕ್ಷ ಪ್ರತಿಯೊಬ್ಬರಿನಲ್ಲಿ ಅಲರ್ಜಿ ಕಡಿಮೆ ಆಗೋದಕ್ಕೆ ಈಸ್ನೋಫಿಲ್ ಅಂತೇಳಿ ನಮ್ಮ ಶರೀರದಲ್ಲಿ ರಕ್ತ ಕಣಗಳಲ್ಲಿ ಇರುವಂಥದ್ದು. ಆ ಈಸ್ನೋಫಿಲ್ ಕೌಂಟು ಕಡಿಮೆ ಆಗಬೇಕಾದ್ರೆ ನಾವು ಮಾಡಬೇಕಾಗಿರೋದು ಸರಿಯಾದ ಆಹಾರ. ಸರಿಯಾದ ಆಹಾರ ಏನು ಅಂತ ಹೇಳಿದ ತಕ್ಷಣ ನಮ್ಗೆ ತಗೋಬೇಕಾಗಿರೋದು ಶೀತ ಪದಾರ್ಥಗಳು ಜಾಸ್ತಿ ತಿಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಲಾಸ್ಟ್ ಟೈಮು ನಾನು ತಮ್ಮ ಹತ್ರ ಮಾತಾಡಿದ್ದೀನಿ ಏನಂತ ಹೇಳಿ, ನಾನು ಜ್ವರ ಬಂದಾಗ ಮೊಸರನ್ನ ತಿನ್ಬಿಟ್ಟು ಮಲಗಿಬಿಡ್ತೇನೆ. ಆ ಮೊಸರನ್ನ ಅನ್ನೋದನ್ನು ನಾವು ಯಾವ ರೀತಿ ತಗೋಬೇಕು, ಮೊಸರನ್ನ ಬದಲಾಗಿ ಮಜ್ಜಿಗೆ ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ. ನಿಂಬೆ ಹುಳಿ, ಸಿಟ್ರಿಕ್ ಆ್ಯಸಿಡ್ ಯಾವುದು ಇರುತ್ತೋ ಆ ಸಿಟ್ರಿಕ್ ಆ್ಯಸಿಡ್ ಇರೋವಂಥವನ್ನ ಜಾಸ್ತಿ ತೊಗೊಂಡಿದ್ದಾಗ ನಮ್ಗೆ ಸುಲಭವಾಗಿ ಆಚೆ ಬರ್ತೀವಿ. ಸರ್, ಈಗ ಒಂದು ಪ್ರಶ್ನೆ ಕೇಳಬೇಕು. ಈಗ ಅಲರ್ಜಿ ಅಂದರೆ ನಾವು ಒಂದು ಅಲರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಏನೆಲ್ಲ ಅಲರ್ಜಿಗಳು ಇರ್ತವೆ ಸರ್ ಜನರಲಿ? ಸರ್, ಸ್ಕಿನ್ ಅಲರ್ಜಿ, ರೆಸ್ಪಿರೇಟರಿ ಅಲರ್ಜಿ ಮೇನ್ ಆಗಿರುವಂಥವು. ಅಂದರೆ ಉಸಿರಾಟದ್ದು. ಊಟ ತಿನ್ನೋವ್ರಿಗೆ ಬೇಕಾದಷ್ಟು ಅಲರ್ಜಿ ಇದೆ. ಇದೊಂದು ರೀತಿ ಭಯದ ಥರನೇ. ಏನು ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳಿದ್ರೆ, ನೀರು ನೋಡಿದ್ರೆ ಭಯ, ಗಾಳಿ ನೋಡಿದ್ರೆ ಭಯ, ಈ ರೀತಿ ಸಿನಿಮಾ ನೋಡಿದ್ರೆ ಭಯ ಕೆಲವರಿಗೆ, ಕೆಲವ್ರು ಮೇಲೆ ಹತ್ತಿದ್ರೆ ಭಯ. ಹೌದು, ಈ ರೀತಿ ಭಿನ್ನವಾದ ಅಲರ್ಜಿಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಭಯ ಹೇಗಿದೆಯೋ ಅಲರ್ಜಿನೂ ಅಷ್ಟೇ ರೀತಿಯಲ್ಲಿದೆ. ಕೆಲವರು ಎಣ್ಣೆ ಪದಾರ್ಥಗಳು ತಿಂದರೆ ಆಗೋದಿಲ್ಲ, ಕೆಲವರು ಕಡಲೆ ಬೀಜ ತಿಂದರೆ ಆಗಲ್ಲ, ಕೆಲವರು ಎಳ್ಳು ತಿಂದರೆ ಆಗಲ್ಲ. ಎಲ್ಲರೂ ತಿಂತಾ ಇದ್ದೀವಿ, ನಿಮ್ಗೆ ಮಾತ್ರ ಏನು ಸ್ಪೆಷಲ ಅಂತೇಳಿ ಹೇಳೋರು ಇದ್ದಾರೆ. ಆ ಶರೀರಕ್ಕೆ ಆ ಹೊಂದಾಣಿಕೆ ಇಲ್ದಿರೋದನ್ನು ನಾವು ಆಲ್ರೆಡಿ ನಾವು ಒಂದು ಎಪಿಸೋಡ್ನಲ್ಲಿ ಮಾತಾಡಿದ್ವಿ, ಥೈರಾಯ್ಡಿಸಮ್ನಲ್ಲಿ ಆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ದಿರೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ನಮಗೂ ಹೊಂದಾಣಿಕೆ ಆಹಾರ ಪದಾರ್ಥಗಳು ಇಲ್ದಿರೋವಾಗಲೂ ಅಲರ್ಜಿ ಆಗುತ್ತೆ. ಅದನ್ನು ಅತ್ಯಂತ ಮುಖ್ಯವಾದದ್ದು, ಸರಳವಾದದ್ದು ಏನಂತ ಹೇಳಿದ್ರೆ, ನಾವು ವ್ಯಾನಪ್ರಾಣದಲ್ಲಿ ಅಂದರೆ ನಮ್ಮ ಪಂಚಪ್ರಾಣಗಳಲ್ಲಿ, ಪಂಚಭೂತಗಳಲ್ಲಿ ಒಂದು ವ್ಯಾನಪ್ರಾಣ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ. ಸರ್ಕ್ಯುಲೇಟರಿ ಸಿಸ್ಟಮ್ ಕ್ಲೀನ್ ಮಾಡಿದ್ದಾಗ ಯಾವುದೇ ರೀತಿಯಲ್ಲಿ ರೋಗ ರುಜಿನಗಳು ಇರೋದಿಲ್ಲ. ನಾವು ಅದನ್ನು ಸಮೂಲವಾಗಿ ಸಮಗ್ರವಾಗಿ ಎತ್ತಿ ಬೆಸಾಕ್ಬೋದು ನಮ್ಮ ಶರೀರದಿಂದ. ಆದರೆ ನಮ್ಮವ್ರು ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ, ಮಾತ್ರೆ ತಗೊಂಡಿಲ್ಲ ಅಂದರೆ ತಕ್ಷಣ ಕಡಿಮೆ ಆಗಲ್ಲ ಅನ್ನೋದು. ನಾನು ಎಂಥ ಚಾಲೆಂಜಿಂಗ್ ಕೇಸ್ ಎದುರುಗಡೆ ಬಂದವ್ರನ್ನ ನಾನು ಒಂದು ಅರ್ಧ ಗಂಟೆ ಒಳಗಡೆ ಅವ್ರಿಗೆ ಅಲರ್ಜಿ ಸೀನ್ ಎಷ್ಟೇ ಬರ್ತಾ ಇದ್ರೂ ಕಡಿಮೆ ಮಾಡ್ತೀನಿ. ಇದು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ. ಈ ರೀತಿ ನಾವು ನಮ್ಮ ಶರೀರಕ್ಕೆ ದೃಢವಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಸದೃಢ ಮಾಡಿದ್ದಾಗ ಮಾತ್ರನೇ, ದೃಢತ್ವದಲ್ಲೇ ಖಂಡಿತವಾಗಿ ನಮ್ಮಲ್ಲಿ ಅದ್ಭುತಗಳು ನಮ್ಮ ಶರೀರದಲ್ಲಿ ಆ ದೇವರು ಕೊಟ್ಟಿರೋ ವರ ಸರ್. ರಕ್ತದಲ್ಲಿರುವಂಥ ಈಸ್ನೋಫಿಲಿಯಾ ಕಡಿಮೆ ಮಾಡ್ಕೊಂಡೋಗಾಗಲ್ವಾ? ಅದನ್ನು ತುಂಬ ಸರಳವಾದ, ಸುಲಭವಾದ, ಆರೋಗ್ಯಕರವಾದ ರೀತಿಯಲ್ಲಿ ನಾವು ಮಾಡಿದ್ದಾಗ ಖಂಡಿತವಾಗಿ ಅದನ್ನು ವಾಶ್ಔಟ್ ಮಾಡಬಹುದು. ಸರ್, ಈ ಅಲರ್ಜಿಗಳು ಅನ್ನೋದು ಇಂಡಿವಿಜುವಲ್, ಅಂದರೆ ನನಗೆ ಬೇರೆ ಅಲರ್ಜಿ, ನಿಮಗೆ ಬೇರೆ ಅಲರ್ಜಿ, ಎಲ್ರಿಗೂ ಬೇರೆ ಬೇರೆ ಇಡಿಯೋಸಿಂಕ್ರಸಿ. ಸೊ ಆ ಅಲರ್ಜಿಗಳು ಬರೋಕ್ಕೆ ಅಂದರೆ ಈಗ ಅವ್ರೇನು ಕಾರಣ ಅಲ್ಲ, ಅದಕ್ಕೆ ಅವ್ರ ಬಾಡಿನಲ್ಲಿ ಆ ಥರದ ಒಂದು ಮೆಕ್ಯಾನಿಸಮಲ್ಲಿ ಏನೋ ಫಾಲ್ಟ್ ಇದೆ ಬಿಟ್ಟರೆ ಅದು ಒಂದು ರೀತಿ ಆತ ಭಯಗಳೂ ಇದೆ. ನನಗೀಗ ನಾನು ಹೊರಗಡೆ ಬಂದಿರೋವಂಥದ್ದು, ಐ ಆಮ್ ಎ ಅಲರ್ಜಿಕ್ ಪೇಷಂಟ್. ಐ ಮೈಸೆಲ್ಫ್ ತುಂಬ ಅಸಹ್ಯ ಆಗುತ್ತೆ ಅಂತ ತಾವು ಹೇಳಿದ್ರೆ ನನ್ನ ಅನುಭವ ಅನ್ನೋದು. ಅಸಹ್ಯ ಅಲ್ಲ ಸರ್, ಬೇಜಾರಾಗುತ್ತೆ. ಅಸಹ್ಯನೂ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ, ನಮ್ಗೆ ಪೇಷಂಟ್ಗೆ ಅಸಹ್ಯ ಆಗುತ್ತೆ ಸರ್. ಕರೆಕ್ಟ್. ಅಯ್ಯೋ ಇಷ್ಟೊಂದು ಸತಿ ಮಾಡ್ತಾ ಇದ್ದೀನಲ್ಲ ಅಂತೇಳಿ ನನಗನ್ನಿಸುತ್ತೆ. ನಮಗೂ ಅಯ್ಯೋ ನನ್ನ ಫ್ರೆಂಡ್ ಇಷ್ಟು ನೋವು ತಿಂತವ್ರಲ್ಲ ಅನ್ನೋದು ನಿಮ್ಗೆ ನೋವಾಗುತ್ತೆ, ಇದಾಗುತ್ತೆ. ನನಗೂ ಗೊತ್ತಾಗುತ್ತೆ. ಅದು ನನ್ನ ಶರೀರ ಎಲ್ಲನೂ ಪ್ರಕಂಪನಗಳು ಬರುತ್ತೆ ಸರ್. ಇದನ್ನು ಪ್ರತಿಯೊಬ್ಬನಲ್ಲಿ ಇಡಿಯೋಸಿಂಕ್ರಸಿನ ನಾವು ಖಂಡಿತವಾಗಿ ಭಯ ಇಲ್ಲ ಅಂತ ಹೇಳಿದರೆ ನಮ್ಗೆ 199 ಕಾಯಿಲೆಗಳಿಗೆ ಎಲ್ಲದಕ್ಕೂ
ಆತಂಕ, ಭಯ, ನೋವು, ನಲಿವು, ಇದಾಗಿಲ್ಲ ಅಂತೇಳಿ ತಗೊಂಡು ಇಸ್ಟಾಮಿನ್ಸ್ ತಗೊಳ್ತಾರಲ್ಲ, ಅಲರ್ಜಿಗೆ ತಗೊಂಡದ್ದು ಇಸ್ಟಾಮಿನ್ಸೇ, ಬೇರೆ ಟ್ರೀಟ್ಮೆಂಟ್ ಇಲ್ಲ. ಇಸ್ಟಾಮಿನ್ ತಗೊಂಡಿದ್ದ ತಕ್ಷಣ ಫ್ರೀಯಾಗಿ ಬರೋದೇನು ಡ್ರೌಸಿನೆಸ್. ಹೌದು. ಮಾಡಿದ ತಕ್ಷಣ ಏನೋ ಒಳ್ಳೆ ಎಣ್ಣೆ ಕುಡ್ದಂಗೆ ಆಗುತ್ತೆ, ನಿದ್ರೆ ಬರುತ್ತೆ, ಅದು ಮಂಪರು ಬರುತ್ತೆ. ನಿದ್ರೆ ಅನ್ನೋದು ಆಗಲ್ಲ, ಮಂಪರು ಬರುತ್ತೆ. ಹೌದು. ಆ ಮಂಪರು ಆದಮೇಲೆ ನಾವು ಹಿಪ್ನೋಸಿಸ್ನಲ್ಲಿ ಮಾಡ್ತೀವಿ ಅದನ್ನು ಮಂಪರು ಬರೋಂಗೆ. ಇದು ಏನಿಲ್ಲ, ಡೈರೆಕ್ಟಾಗಿ ಮಾತ್ರೆ ತಗೊಂಡಿದ್ದ ತಕ್ಷಣ ಮಂಪರು ಬರುತ್ತೆ. ಆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದರೆ ಅವ್ರು ಮತ್ತೆ ನೋವು ತಿನ್ನಬೇಕು. ಅದು ಬದಲಾಗಿ ಈ ಆ್ಯಂಟಿ ಹಿಸ್ಟಾಮಿನ್ಸ್ ತಗೊಂಡೋದ್ರಿಂದ ನಮ್ಮ ಉಸಿರಾಟದಲ್ಲಿ ವ್ಯತ್ಯಾಸ ಆಗುತ್ತೆ ಫಸ್ಟು. ಅದಾದಮೇಲೆ ಕಾರ್ಡಿಯಾಕ್ ಲಬ್ ಡಬ್ ಅನ್ನೋ ಹೊಡೆಯೋ ಬದಲಾಗಿ ಡಬ್ 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 ಡಬ ಅಂತೇಳಿ ಒಂದು ಒಳ್ಳೆ ಹೈ ಬೀಟ್ಸ್ ಸೌಂಡ್ಸ್ ಬಂದಂಗೆ ಆಗುತ್ತೆ. ಇವೆಲ್ಲನೂ ಫಂಕ್ಷನ್ಸ್ ಎಲ್ಲನೂ ಡಿಫ್ರೆನ್ಸ್ ಬರುತ್ತೆ. ಈ ಡಿಫ್ರೆನ್ಸ್ ಫಂಕ್ಷನ್ಸ್ ಬಂದಾಗ ನಮ್ಮ ಶರೀರದಲ್ಲಿ ನಮಗಿಂತ ನೋವು ತಿನ್ನೋದು ನಮ್ಮ ರಕ್ತ ಪ್ರಸರಣ, ನಮ್ಮಲ್ಲಿರುವಂಥ ಅವಯವಗಳು ಪ್ರತಿಯೊಂದೂ ಅದರದ್ದೇ ಆದ ಬಿ ಪಿ ಫ್ರೀ. ನಿಮ್ಮ ಅಲರ್ಜಿ ಒಂದು 4-5 ವರ್ಷ ಇದ್ಮೇಲೆ ಅವ್ರಿಗೂ ಉಚಿತವಾಗಿ ಬರೋದೇನು ಅಂತ ಹೇಳಿದರೆ ಬಿ ಪಿ, ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್. ಬಿ ಪಿ ಅಂದರೆ ಎಲ್ಲರಿಗೂ ಇರೋದು, ರಕ್ತ ಪ್ರಸರಣ ಇರೋರಿಗೆಲ್ಲ ಬ್ಲಡ್ ಪ್ರೆಷರ್ ಇರುತ್ತೆ, ಹೈಯರ್ ಸೈಡ್ ಹೋಗಿರುತ್ತೆ. ಇವೆಲ್ಲನೂ ಮೆಡಿಸಿನ್ಸ್ನಿಂದ ಬರುವಂಥ ಒಂದು ಸಂಕ್ರಮಣ ವ್ಯಾಧಿ. ಇದು ಬೇಡ ಅಂತ ಹೇಳಿ ನಾನು ಹೇಳ್ತೀನಿ ಸರ್. ಅತ್ಯಂತ ಮುಖ್ಯವಾದ ಸರಳವಾದದ್ದು ಅಂತ ಹೇಳಿದರೆ ಜಾಸ್ತಿ ನೀರು ಕುಡೀರಿ. ತುಂಬ ಸರಳವಾಗಿ ಯಾರೇ ಆಗಲಿ ಅಲರ್ಜಿ ಇರೋರು ಜಾಸ್ತಿ ನೀರು ಕುಡಿಯೋಕೆ ಹೇಳ್ರಿ. ಬರುತ್ತೆ, ಇದೆಲ್ಲ ಮುಲಾಜೆ ಇಲ್ಲ. ಈ ಭಾನುವಾರ ಶನಿವಾರ ರಜೆಗಳಿದ್ದಾಗ ಜಾಸ್ತಿ ಕುಡಿದು ನೋಡ್ರಿ. ವೆನ್ ಯು ಕ್ಯಾನ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಿ ಬೆಸ್ಟ್ ಥಿಂಗ್, ಯು ಕ್ಯಾನ್ ಅಡಾಪ್ಟ್ ಇಟ್. ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಅವರ್ 1 ಅವರ್ ಮುಂಚೆ, ಆಫೀಸ್ನಿಂದ ಬಂದ ತಕ್ಷಣ ಮಲಗೋಕ್ಕಿಂತ ಮುಂಚೆ 1 ಅವರ್, ಅದು 1.5 ಅವರ್ಕ್ಕಿಂತ ಮುಂಚೆ ನೀರು ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಈ ರೀತಿ ಕ್ಯಾಪ್ನಲ್ಲಿ ನೀರು ಕುಡಿದಾಗ ಇದಾಗುತ್ತೆ. ಸೌತೆಕಾಯಿ ಎಷ್ಟು ಜಾಸ್ತಿ ಕುಡಿದ್ರೆ ಅಷ್ಟು. ಇನ್ನು ಬೂದಿ ಕುಂಬಳಕಾಯಿ, ಈ ನೀರಿನ ಪದಾರ್ಥಗಳು ಯಾವುದು ಜಾಸ್ತಿ ಇದೆಯೋ ಇಂಥವು ಜಾಸ್ತಿ ತಗೊಂಡಿದ್ದಾಗಲೂ ಅಲರ್ಜಿ ಕಡಿಮೆ ಆಗುತ್ತೆ ಸರ್. ಇವು ಸಾಧಾರಣವಾಗಿ ನಮ್ಮ ಸರಳವಾಗಿ ಇರುವಂಥ ಉಪಾಯಗಳು. ಇನ್ನು ಆಕ್ಯುಪ್ರೆಷರು, ಹಿಪ್ನೋಥೆರಪಿ, ಮ್ಯಾಗ್ನೆಟೋಥೆರಪಿ, ಬೇಕಾದಷ್ಟು ಥೆರಪೀಸ್ ಇದೆ. ಅದರಿಂದ 100 ಭಾಗ ರೋಗರಹಿತವಾದ ಜೀವನ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒದ್ದಾಟದ ಜೀವನ, ಏನಕ್ಕೆ ಬೇಕಾಗಿದೆ ಅನ್ನೋ ಸ್ಥಿತಿ. ನನಗೆ ಗೊತ್ತಿರೋಂಗೆ ಬೇಕಾದಷ್ಟು ಕೆಲವರಂತೂ ಇದು ಜೀವನನ ಸರ್ ಅಂತೇಳಿ ನನ್ನ ಹತ್ರ ಬಂದಿರೋ ಪೇಷಂಟ್ಸ್ ಉಂಟು. ನಾನು ಇನ್ನೊಬ್ಬರು ನೋಡಿದ್ದೆ ಸರ್, ಅವರು ತೇಗ್ ಬರೋದು ಅವ್ರಿಗೆ, ಇನ್ನೂ ಊಟನೇ ಮಾಡಿಲ್ಲ ಅವ್ರ ಪಾಪ, ಅವ್ರದ್ದು ಹಿಂಗೆ ಏನೋ ತೇಗ್ ಬರ್ತಾನೆ ಇರೋದು ಪಾಪ. ಅವರು ಅರ್ಧಕ್ಕೆ ಎದ್ದು ಹೋಗ್ಬಿಟ್ರು ಅವರು. ನಾನು ಅದನ್ನೂ ಅಬ್ಸರ್ವ್ ಮಾಡಿದ್ದೀನಿ. ಅದು ಒಂದು ಅಲರ್ಜಿನೇನಾ? ಅದು ಅಲರ್ಜಿ ಅನ್ನೋದಕ್ಕಿಂತ ಒಂದು ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನ್. ನಾವು ಇದನ್ನು ಥೈರಾಯ್ಡ್ನಲ್ಲಿ ಮಾತಾಡಿದ್ವಿ, ವೇಗಸ್ ನರ್ವ್. ಅದನ್ನು ಸ್ಟಿಮ್ಯುಲೇಷನ್ ಆಗಿದ್ದಾಗ ನಮ್ಮ ನರ್ವ್ ಸೆಂಟರ್ನಲ್ಲಿ ಯಾರೂ ಅಲ್ಲ, ನನ್ನ ತಂಗಿ ಮಗನಿಗೆ ಅವನು ಅದು ಆ್ಯಂಟಾಸಿಡ್ಸು ಒಂದಲ್ಲ ಪ್ಯಾನು ಏನೇನು ಇಂಜೆಕ್ಷನ್ ತಗೊಂಡಿದ್ದಾನೆ. ತಗೊಂಡ್ರೆ ಕಡಿಮೆ ಆಗಿಲ್ಲ ಮಾಮ, ಏನು ಮಾಡಲಿ ಅಂತ ಹೇಳಿದ್ರು. ಏನು ಮಾಡಬೇಡಪ್ಪ, ಇರಪ್ಪ ಅಂತ ಹೇಳಿದೆ. ಅದು ಈಗ ತಡಿಯೋಕೆ ಆಗ್ತಾಯಿಲ್ಲ, ಇರು ಅಂತ ಹೇಳ್ತಾ ಇದೆಯಾ ಖುಷಿಯಾಗಿ ಅಂತ ಹೇಳ್ದ. ಅಪ್ಪ ನಾನು ಬರ್ತಾ ಇದ್ದೀನಿ. ಅವನಿರೋದು ಉತ್ತರಹಳ್ಳಿ. ಏನಾಗಿತ್ತು ಸರ್ ಅವನಿಗೆ? ತೇಗು ಹಗಲು ರಾತ್ರಿ ತೇಗು. ಒಂದು 4 ದಿನ ನಿದ್ರೆ ಮಾಡಿಲ್ಲ ಮಾಮ, 3 ದಿನ ಆಯಿತು. ನೀವು ಅದು ಬರೋದಲ್ಲ, ನಾನೇ ಬರ್ತೀನಿ. ಇಲ್ಲಪ್ಪ ನಾನೇ ಬರ್ತೀನಿ, ನೀವು ತೆಕ್ಕೊಳ್ತಾ ಬರೋದು ಬದಲಾಗಿ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಇಲ್ಲಿ ಗ್ಯಾಸ್ಟ್ರಿಕ್ ನರ್ವ್ ಸೆಂಟರ್ಸ್, ನಮ್ಮ ಹೊಟ್ಟೆ ಸೆಂಟರ್ ಇದು ಅಲರ್ಜಿ ಸೆಂಟರ್ನ ನಾವು ಪ್ರೆಸರೈಸ್ ಮಾಡಿದ್ದಾಗ ತಕ್ಷಣ ಕಡಿಮೆ ಆಗಿದೆ. ಅದೊಂದು ಇಲ್ಲಿ ಹೆಬ್ಬೆಟ್ಟು. ನೋವು ಎಲ್ಲಿರುತ್ತೋ ಅಲ್ಲಿ ಪ್ರೆಸರ್ ಮಾಡ್ರಿ ಅಂತ ಹೇಳ್ತೀವಿ. ಆಕ್ಯುಪ್ರೆಷರ್ನಲ್ಲಿ ತಕ್ಷಣ ಒಂದು ಅರ್ಧ ಗಂಟೆ ಒಳಗಡೆ ಮಾಮ ಕಡಿಮೆ ಆಗಿದೆ, ಅಷ್ಟೇಪ್ಪ. 4ನೇ ದಿನ ಅವನು ತಡೆಯೋಕ್ಕಾಗ್ತಾ ಇಲ್ಲ, ನಾನು ಓಡಿ ಬರ್ತೀನಿ ಅಂತ ಹೇಳಿದ್ದವನು ಅರ್ಧ ಗಂಟೆನಲ್ಲಿ ನಾರ್ಮಲ್ ಆಗಿಬಿಟ್ಟ. ಖುಷಿ ಇದು ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನ್ ಸರ್. ಅಲರ್ಜಿಗೆ ಅದಕ್ಕೂ ಸಂಬಂಧ ಇಲ್ಲ. ಕೆಲವು ಸತಿ ಇದನ್ನು ಬರೋ ಚಾನ್ಸಸ್ ಉಂಟು. ಹೇಗೆ ಅಂತ ಹೇಳಿದ್ರೆ ಫುಡ್ ಅಲರ್ಜಿ ಆಗಿದ್ದಾಗ ಅದು ತಾತ್ಕಾಲಿಕವಾಗಿ ಬರುತ್ತೆ, ಅದು ಪರ್ಮನೆಂಟ್ ಆಗಿರೋದಿಲ್ಲ. ಫುಡ್ ಅಲರ್ಜಿ ಬೇರೆ, ಇದು ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನ್ನಿಂದ ಬರುವಂಥ ಅಲರ್ಜಿ, ಅತೇಗೂ ಬರೋದು ಬೇರೆ.
ಇದು ವ್ಯತ್ಯಾಸಗಳಿದೆ. ವೆರಿ ನೈಸ್ ಸರ್. ಸರ್ ಈಗ ನೀವು ಹೇಳ್ದಂಗೆ ಅದು ಇಡಿಯೋಸಿಂಕ್ರಸಿ ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಅಲರ್ಜಿಗಳಿರ್ತವೆ. ಆದರೆ ನಾನು ಈಗ ಒಬ್ಬ ಇಂಡಿವಿಜುವಲ್ ಆಗಿ ನನಗೆ ನಾಳೆಯಿಂದನೋ ಅಥವಾ ಚಿಕ್ಕನಿಂದನೋ ಏನು ಅಲರ್ಜಿ ಶುರು ಆಗೋದಿದೆ ಬರ್ಬೋದು ನನಗೆ ಅನ್ನೋ ಥರ ಇದ್ದು ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನಾದರೂ ಮೆಕ್ಯಾನಿಸಮ್ ಇದೆಯಾ ಸರ್? ಖಂಡಿತವಾಗಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ಸರ್. ಅದು ಏನಂತ ಹೇಳಿದ್ರೆ, ನಾವು ಅಲರ್ಜಿ ಬರ್ದಂಗೆ ಇರೋದಕ್ಕೂ ಅನ್ನೋದಕ್ಕಿಂತ ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡಿಕೊಂಡ್ರಿ ಅಂತ ಹೇಳ್ತೀವಿ. ಓಕೆ. ಹಾಂ ಹಾಂ. ಏನಕ್ಕಾಗಿ ಬರುತ್ತೆ ಅಂತ ಹೇಳಿದ್ರೆ, ಅತ್ಯಂತ ಮುಖ್ಯವಾದದ್ದು ನಾವು ಡಸ್ಟ್ ಅಲರ್ಜಿ ಅಂತ ಹೇಳಿದಾಗ ಆಚೆ ಹೋಗಿದ್ದಾಗ ಬರುತ್ತೆ. ಅದು ಹೋಗ್ದಂಗೆ ಇರೋದು ಹೇಗೆ ಅಂತ ಹೇಳಿದಾಗ, ಅದು ಹೋಗ್ದಂಗೆ ಇರೋದಕ್ಕೆ ಯಾರೂ ಸ್ಟಾಪ್ ಮಾಡೋಕೆ ಆಗೋದಿಲ್ಲ. ಯಾಕಂದರೆ ದೈನಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೋಗಲೇಬೇಕು. ಹೋಗಿದ್ದಾಗ್ಲೂ ನಾವು ಅದನ್ನು ತಡೆಯೋದು ಮುಖ್ಯ. ತಡಿಬೇಕು ಅಂತ ಹೇಳಿದ ತಕ್ಷಣ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ತಣ್ಣೀರು ಸ್ನಾನ ಮಾಡಿರಿ ಅಂತ ಹೇಳ್ತೀವಿ. ಅಲರ್ಜಿ ಸೆಂಟರ್ಸ್ನ ನಾವು ಸುಲಭವಾಗಿ ಅನಿಲೈಟ್ ಮಾಡುವಂಥದ್ದು. ಎಸ್ಪೆಷಲಿ ನಾನು ಮುಂಚೆನೂ ಹೇಳಿದ್ದೀನಿ, ತಣ್ಣೀರಿನಲ್ಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ತೀನಿ ಅಂತ ಹೇಳಿ. ಅವಾಗ ನಮ್ಮ ನರ್ವಸ್ ಸಿಸ್ಟಮು ಎಲ್ಲನೂ ಮೆರಿಡಿಯನ್ಸ್ ಅಂತ ಹೇಳ್ತೀವಿ ಆಕ್ಯುಪ್ರೆಷರ್ ಪ್ರಕಾರ. ಅದರಲ್ಲಿ ನಮ್ಮ ಧರ್ಮದ ಪ್ರಕಾರನೂ ನಾವು ನರಗಳು ಅಂತೇಳಿ ಎಲ್ಲ ಕಡೆ ಶರೀರದಲ್ಲಿ 72,000 ನಾಡಿಗಳಿದೆ. ಆ 72,000 ನಾಡಿಗಳನ್ನ ನಾವು ಯಾವುದೇ ಪಾಯಿಂಟ್ನಲ್ಲಿ ಬಿಟ್ಟು ಪ್ರೆಸರೈಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಆದರೆ ನೀರಿನಲ್ಲಿರುವಂಥದ್ದು, ಎಸ್ಪೆಷಲಿ ತಣ್ಣೀರು, ನಮ್ಮ ಸಮತ ಅವರಿಗೆ ಈ ಮಧ್ಯದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಯಾರು ಸಮತ? ಸಿನಿಮಾ ಆ್ಯಕ್ಟರ್ಸ್ ಸಮಂತ. ಓಕೆ. ಸಮಂತ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಕೆಯನ್ನು ತಗೊಂಡೋಗಿ ಐಸ್ ನೀರಿನಲ್ಲಿ ಇಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಐಸ್ ನೀರಿನಲ್ಲಿ ಇರ್ರಿ ಅಂತ ಹೇಳಿ ನಾವು ನೋಡ್ತೀವಿ. ಐಸ್ ನೀರಿನಲ್ಲಿ ಇಟ್ಟಿದ್ದಾಗ ನಮ್ಮ ನರ್ವ್ ಎಂಡಿಂಗ್ಸು ಆ್ಯಕ್ಷನ್ ಬಂದು ಕಡಿಮೆ ಆಗುತ್ತೆ. ಆ ಕಡಿಮೆ ಆಗಿದ್ದಾಗ ಏನಾಗುತ್ತೆ, ಅಲರ್ಜಿ ಅನ್ನೋದು ಆಟೋಮ್ಯಾಟಿಕ್ಕಾಗಿ ಆ ಈಸ್ನೋಫಿಲಿಯಾ ಕೌಂಟ್ ನಮ್ಮ ಲಿವರ್ ಬಂದು ಆ್ಯಕ್ಷನ್ ಬರುತ್ತೆ. ನಮ್ಮ ಈ ಲಾಂಗ್ ಬೋನ್ಸು ಲಿವರೇ ರಕ್ತ ತಯಾರು ಮಾಡೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರುವಂಥದ್ದು. ಅಲ್ಲಿ ಸ್ಟಿಮ್ಯುಲೇಷನ್ಸ್ ಹೋಗಿದ್ದಾಗ ಆ ಸೆಂಟರ್ಸ್ ಯಾವುದಾದ್ರೆ ನಾರ್ಮಲ್ಗೆ ಬರುತ್ತೋ ಇಮಿಡಿಯೇಟಾಗಿ ನಮ್ಗೆ ಅಲರ್ಜಿ ಅನ್ನೋದು ಬರಲ್ಲ, ನಿವಾರಣೆ ಆಗುತ್ತೆ. ಓಕೆ ಓಕೆ ಓಕೆ. ಎಲ್ಲಿದ ಕಾರಣ ಅಲ್ಲೋಗಿ ನಾವು ಹುಡುಕಿದ್ದಾಗ ಮಾತ್ರ ನಮ್ಗೆ ಉಪಶಮನ ಸಿಕ್ಕುತ್ತೆ ಬಿಟ್ಟು ಏನೋ ಒಂದು ಮಾಡಿ ಏನೋ ಒಂದು ತಗೊಳ್ತಾ ಇದ್ರೆ ಅದು ಇಡೀ ಜೀವನ ಪರ್ಯಂತರ ಇರುತ್ತೆ. ಸೊ ಒಟ್ಟಿನಲ್ಲಿ ಅಲರ್ಜಿ ಇಂದ ಬಳಲ್ತಾ ಇರೋರು ಕೂಡ ಅದರಿಂದ ಹೊರಗಡೆ ಬರಬಹುದು, ನಾರ್ಮಲ್ ಬರ್ದಂಗೆ ತಡ್ಕೋಬಹುದು. ನಿವಾರಣೆ ಅನ್ನೋದೆಲ್ಲ ಮುಂಚಿತವಾಗಿ ಪ್ರಿವೆನ್ಷನ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಎಸ್, ಪ್ರಿವೆನ್ಷನ್ ಮಾಡಬಹುದು ಮತ್ತು ಬಂದ ಮೇಲೂ ಕೂಡ ಅಕಸ್ಮಾತ್ ನೀವು ಬಂದಿದೆ ಅಂದ್ರೂ ಕೂಡ ಅದರಿಂದ ಹೊರಗಡೆ ಬರಬಹುದು, ಮುಕ್ತಿ ಪಡಿಬಹುದು ಅದರಿಂದ. ಯಾಕಂದ್ರೆ ಬಹಳ ಜನರಿಗೆ ಅದು ಗೊತ್ತಿಲ್ಲ. ಸೊ ಒಂದಷ್ಟು ದಿನ ಹೋಗುತ್ತೆ ಮತ್ತೆ ಬರುತ್ತೆ, ಈ ಥರದ್ದೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಸುಬ್ಬಯ್ಯ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವ್ರ ಫೋನ್ ನಂಬರ್ ನಾವು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಅಲರ್ಜಿ ನಿಮಗೋ ಅಥವಾ ನಿಮ್ಮ ರಿಲೇಟಿವ್ಸ್ಗೋ ಯಾರಿಗಾದ್ರೂ ಇದ್ದರೆ ದಯವಿಟ್ಟು ಅದನ್ನು ಹೇಳಿ. ಒಂದು ಭಾಳ ಒಳ್ಳೆ ವಿಚಾರ ಹೇಳಿದರು ಅವರು. ಹಿ ಹಿಮ್ಸೆಲ್ಫ್ ವಾಸ್ ಅ ಅಲರ್ಜಿ ಪೇಷಂಟ್, ಅವರಿಗೆ ಸೀನ್ಗಳು ಬರ್ತಿತ್ತು ಅಂತ ಹೇಳಿದರು. ಅದರಿಂದ ಹೊರಗಡೆ ಬಂದಿರೋ ರೀತಿನೂ ಕೂಡ ಹೇಳಿದರು. ಸೊ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು, ಅಥವಾ ಅನುಭವಿಸ್ತಿರ್ತಾರಲ್ಲ ಅವ್ರ ಪಕ್ಕದಲ್ಲಿರೋರ್ಗೂ ಗೊತ್ತದು, ಉಳಿದವ್ರಿಗೆ ಗೊತ್ತಾಗಲ್ಲ ಅದು. ನಾನು ಅದನ್ನು ನೋಡಿದ್ದೀನಿ, ನಾನು ಅನುಭವಿಸಿಲ್ಲ, ನಾನು ನೋಡಿದ್ದೀನಪ್ಪ ಎಷ್ಟು ಕಷ್ಟ ಇದು ಅಂತ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಡಾಕ್ಟರ್ ಸುಬ್ಬಯ್ಯ, ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ವಿಚಾರ ಎಲ್ಲ ಜೊತೆ ಶೇರ್ ಮಾಡ್ಕೊಂಡ್ರಿ. ಸೊ ನಿಮ್ಮ ನಗು ಹೀಗೆ ಇರಲಿ, ನಿಮ್ಮ ನಗು ನಮಗೂ ಬರಲಿ, ಎಲ್ರಿಗೂ ಹಾಗೆ ಸಿಗಲಿ ಆ ಒಂದು ಹ್ಯಾಪಿನೆಸ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಡಾಕ್ಟರ್ ಸುಬ್ಬಯ್ಯ ಅವರೊಂದಿಗಿನ ಮಾತುಕತೆ. ನಾವು ಕಳೆದ ಸಲ ಅವ್ರ ಜೊತೆ 3 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಹಾಕಿರ್ತಾರೆ. ಮತ್ತು ಈ ಸಲ 3 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಒಂದು ನಾವು ಫಸ್ಟ್ ಮಾತಾಡಿ ಥೈರಾಯ್ಡ್ ಬಗ್ಗೆ, ಅದಾಂತರ ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ, ಅದಾಂತರ ಅಲರ್ಜಿಗಳ ಬಗ್ಗೆ ಮಾತಾಡಿದ್ದೀವಿ. ನಿಮಗೆ ಯಾವುದಾದ್ರು ಎಪಿಸೋಡ್ ಮಿಸ್ ಆದರೆ ದಯವಿಟ್ಟು ಆ ಎಪಿಸೋಡ್ಗಳನ್ನ ಕೂಡ ನೋಡಿ ಮತ್ತು ಒಂದು ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಿ, ಡಿಸೀಸ್ ಮುಕ್ತ ಅಂದರೆ ರೋಗ ಮುಕ್ತವಾದ ಜೀವನವನ್ನು ಮತ್ತು ಹ್ಯಾಪಿನೆಸ್ ಮೂಲಕ ಜೀವನವನ್ನು ನಡೆಸಿ. ಯಾರಿಗಾದ್ರು ಸಮಸ್ಯೆ ಇದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಒಂದಷ್ಟು ಅವ್ರಿಗೆ ಆ ಒಂದು ಸಮಸ್ಯೆಗಳಿಂದ ಅವ್ರು ಹೊರಗಡೆ ಬರೋ ಥರ ಆಗಲಿ. ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.